ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ಸದಾಚಾರದ ಒಂದು ಚಿಂತನೆಯನ್ನು ಮಾಡಿದೆವು. ಒಳ್ಳೆಯದು ಅಂದರೆ ಏನು, ಒಳ್ಳೆ ನಡೆ ಅಂದರೆ ಏನು ಅಂತ. ಅದು ಕಡೆ ಶ್ಲೋಕ ಬಂದು ನೇಕ್ಷೇತ ಆದಿತ್ಯ ಮುದ್ಯಂತಂ ನಚನಜ್ಞಾಂ ಪರಸ್ತ್ರಿಯಂ ಮೈಥುನಂ ಸಮಯೇ ಧರ್ಮ್ಯಂ ಗುಹ್ಯಂ ಚೈವ ಸಮಾಚರೇತ್ ಅಂತ. ಅದು ಒಂದನ್ನು ಅವರು ಹೇಳಿದರು. ಈಗ ಅಲ್ಲಿಂದ ಮುಂದೆ ತೀರ್ಥಾನಾಂ ಹೃದಯಂ ತೀರ್ಥಂ ಶುಚೀನಾಂ ಹೃದಯಂ ಶುಚಿಃ ಸರ್ವಮಾರ್ಯಕೃತಂ ಧರ್ಮ್ಯಂ ಬಾಲ ಸಂಸ್ಪರ್ಶನಾನಿ ಚ. ತೀರ್ಥಾನಾಂ ಹೃದಯಂ ತೀರ್ಥಂ, ಎಲ್ಲ ತೀರ್ಥಗಳಲ್ಲಿ ಮಿಗಿಲಾದದ್ದು ಯಾವುದು ಅಂದರೆ ಹೃದಯ. ಒಂತರಹ ಈ ಆಚಾರಗಳನ್ನು ಏನು ಹೇಳ್ತಾ ಇದ್ರು, ನಿನ್ನೆ ಸದಾಚಾರಗಳನ್ನು ಹೇಳ್ತಾ ಇದ್ರು. ಆ ಸದಾಚಾರದ ಒಂದು ಹಂತದಲ್ಲಿ ಹೇಳ್ತಾರೆ ತೀರ್ಥಾನಾಂ ಹೃದಯಂ ತೀರ್ಥಂ ಅಂತ. ತೀರ್ಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಹೃದಯ. ಅಂದರೆ ಅದನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಧ್ಯಾನದಿಂದ ಜ್ಞಾನದಿಂದ ಅದನ್ನು ಪವಿತ್ರವಾಗಿಸಿಕೊಳ್ಳಬೇಕು ಅಂತ. ತೀರ್ಥಾನಾಂ ಹೃದಯಂ ತೀರ್ಥಂ ಶುಚೀನಾಂ ಹೃದಯಂ ಶುಚಿಃ. ಎಲ್ಲ ಶುಚಿಯಾದ ಪದಾರ್ಥಗಳಲ್ಲಿ ಶುಚಿಯಾದದ್ದು ಹೃದಯವೇ. ಸರ್ವಮಾರ್ಯಕೃತಂ ಧರ್ಮ್ಯಂ ಬಾಲ ಸಂಸ್ಪರ್ಶನಾನಿ ಚ. ಎಲ್ಲ ಹಿರಿಯರು ಮಾಡಿದ್ದು, ಆರ್ಯ ಅಂದರೆ ಹಿರಿಯರು ಅಂತ, ಹಿರಿಯರು ಮಾಡಿದ್ದು ಎಲ್ಲವೂ ಕೂಡ ಬಾಲ ಸಂಸ್ಪರ್ಶನಾನಿ, ಬಾಲಕರಿಗೆ ಹಿತವನ್ನು ಉಂಟು ಮಾಡುವಂಥದ್ದು, ಧರ್ಮ್ಯಂ ಧರ್ಮದ ಕಡೆ ಒಯ್ಯುವಂಥದ್ದು. ದರ್ಶನೇ ದರ್ಶನೇ ನಿತ್ಯಂ ಸುಖ ಪ್ರಶ್ನಮುದಾಹರೇತ್ ಸಾಯಂ ಪ್ರಾತಶ್ಚ ವಿಪ್ರಾಣಾಂ ಪ್ರದಿಷ್ಟಮಭಿವಾದನಂ. ನೋಡ್ತಾ ಇದ್ದಾಗೆಲ್ಲ ಸುಖವಾ ಅಂತ ಕೇಳಬೇಕಂತೆ. ಅಂದರೆ ಇವಾಗ 2-3 ದಿವಸ ಆಗಿ ತೊಂದರೆ ಇಲ್ವಾ, ಚೆನ್ನಾಗಿದ್ದೀರಾ ಅಂತ ಕೇಳಬೇಕಂತೆ. ದರ್ಶನೇ ದರ್ಶನೇ ನಿತ್ಯಂ ಸುಖ ಪ್ರಶ್ನ ಮುದಾಹರೇತ್. ಅಟ್ಲೀಸ್ಟ್ ಏನೋ ಒಂದು ತೊಂದರೆ ಕಾಣಿಸಿಕೊಂಡಾಗಲಾದರೂ ಕೇಳಬೇಕಾಗತ್ತೆ. ನನಗೆ ಸದಾಚಾರಗಳಲ್ಲಿ ಏನು ಬಂದಿದೆ ಅಂತ ನೋಡಿ, ಜೊತೆಗಿನವರ ಜೊತೆಗೆ ಯಾವ ರೀತಿ ಸಂಬಂಧ ಇದೆ ಅಂತಾನೆ ಬಂದಿರೋದು. ಸಮಾಜದಲ್ಲಿ ಹೇಗೆ ಇರ್ತಾನೆ ಅನ್ನೋದೇ ಮುಖ್ಯ. ದರ್ಶನೇ ದರ್ಶನೇ ನಿತ್ಯಂ ಸುಖ ಪ್ರಶ್ನಮುದಾಹೃತಂ. ದರ್ಶನೇ ದರ್ಶನೇ ನಿತ್ಯಂ, ನೋಡ್ತಾ ನೋಡ್ತಾ ಇರುವಾಗಲೇನೆ, ಅಂದರೆ ಪ್ರತಿ ಸರ್ತಿ ಒಂದು 2-3 ದಿವಸಗಳಾದ ಮೇಲೆ ಚೆನ್ನಾಗಿದ್ದೀರಾ, ತೊಂದರೆ ಇಲ್ವಾ ಅಂತ ಕೇಳಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ವಿಪ್ರರಿಗೆ ಅಭಿವಾದನ. ಅಲ್ಲ, ಭೇಟಿನೇ ಆಗಲಿಲ್ಲ ಅಂದ್ರೂ ಅಭಿವಾದನ ಇದೆ ಸಂಧ್ಯಾ ವಂದನೆಯಲ್ಲಿ. ಕೇವಲ ಬ್ರಾಹ್ಮಣರಿಗೇನು, ಭೂತೇಭ್ಯೋ ನಮಃ ಎಲ್ಲರಿಗೂ. ಗಂಗಾ ಯಮುನಯೋರ್ ಮಧ್ಯೆ ಯೇ ವಸಂತಿ ಎಲ್ಲರಿಗೂ. ದೇವಗೋಷ್ಠೆ ಗವಾಂ ಮಧ್ಯೆ ಬ್ರಾಹ್ಮಣಾನಾಂ ಕ್ರಿಯಾಪಥೆ
ಸ್ವಾಧ್ಯಾಯೇ ಭೋಜನೆ ಚೈವ ದಕ್ಷಿಣಂ ಪ್ರಾಪಾಣಿಮುದ್ಧರೇತ್. ದೇವತೆಗಳ ಕೆಲಸವನ್ನು ಮಾಡುವಾಗ ಹಸುಗಳ ಮಧ್ಯೆ, ಬ್ರಾಹ್ಮಣರ ಕ್ರಿಯಾಪಥ ಅಗ್ನಿ ಕಾರ್ಯ ಇತ್ಯಾದಿಗಳನ್ನು ಮಾಡುವಾಗ, ಸ್ವಾಧ್ಯಾಯ ಮಾಡುವಾಗ, ಉಣ್ಣುವಾಗ ಬಲಗೈಯನ್ನೇ ಬಳಸಬೇಕು. ಪಶೂನಾಂ ಶೋಭನಂ ಕುರ್ಯಾತ್ ಕೃಷೀಣಾಂ ವೃದ್ಧತಾಂ ಕೃಷಿಃ ಬಹುಕಾರಂಚ ಸಸ್ಯಾನಾಂ ಸುವಾಹ್ಯಂ ವಹತಾಂ ಗವಂ. ಪಶೂನಾಂ ಶೋಭನಂ ಕುರ್ಯಾತ್, ಪಶುಗಳಿಗೆ ಒಳ್ಳೆಯದು ಮಾಡಬೇಕು. ಅಂದ್ರೆ ಇದು ನಮ್ಮಲ್ಲಿ ಪ್ರಾಣಿದಯಾ ಸಂಘ ವಿಶೇಷವಾಗಿ ಸ್ಥಾಪನೆ ಆಗಬೇಕಾದ ಅಗತ್ಯವೇ ಇರಲಿಲ್ಲ. ನೋಡಿ, ವೆಸ್ಟರ್ನ್ಸ್ ಎಲ್ಲ ಎಂಥ ವಿಕೃತಿ ಅಂದರೆ ನಾವು ಸೇವೆ ಮಾಡಬೇಕು, ಅನಾಥರ ಸೇವೆ ಮಾಡಬೇಕು ಅಂತ. ಅನಾಥರ ಸೇವೆ ಅನಾಥರು ಜಗತ್ತಿನಲ್ಲಿ ಉಳಿಯದಂತೆ ಮಾಡಬೇಕೇ ವಿನಃ ಅನಾಥರನ್ನ ಮಾಡಿ ಆಮೇಲೆ ಸೇವೆ ಮಾಡೋದಲ್ಲ. ವೃದ್ಧಾಶ್ರಮಗಳಿಗೆ ನಾವು ದಾನ ಮಾಡಬೇಕು, ಸಹಾಯ ಮಾಡಬೇಕು. ಅಯ್ಯೋ ಅವಿವೇಕಿಗಳ, ವೃದ್ಧಾಶ್ರಮ ಹುಟ್ಟದಂತೆ ನೋಡ್ಕೊಳ್ಳಬೇಕು, ಅದು ಸಮಾಜದ ಕರ್ತವ್ಯ. ನನ್ನ ತಾಯಿಯೋ ನಮ್ಮ ಏನೋ ಯಾರೋ ಒಬ್ರು ವೃದ್ಧಾಶ್ರಮಕ್ಕೆ ಇವತ್ತು ಹೋಗ್ತಾರೆ ಅಂದ್ರೆ ಎಂತಹ ಪರಿಸ್ಥಿತಿ, ಅದಾಗದಂತೆ ನೋಡ್ಕೊಳ್ಬೇಕು ಅಂತ. ಅದು ನಮ್ಮಲ್ಲಿ ಇವರೆಲ್ಲ ಏನು ಇಡೀ ಜೀವನದ ಉದ್ದೇಶ ದಯೆ ಅಂತ ಹೇಳ್ತಾರೆ, ಅದು ಸಹಜವಾಗಿ ಭಾರತೀಯ ಧರ್ಮದಲ್ಲಿ ಬಂದ್ಬಿಟ್ಟಿದೆ. ಪಶೂನಾಂ ಶೋಭನಂ ಕುರ್ಯಾತ್ ಅನ್ನುವಲ್ಲಿ ಪಶುಗಳಿಗೆ ಒಳಿತು ಮಾಡಬೇಕು ಅಂತ ಪೆಟ ಬೇಕಾಗೇ ಇಲ್ಲ. ಯಾಕೆ ಬೇಕು ಪೆಟ? ಅವರು ಲೆಫ್ಟಿಸ್ಟ್ಗಳ ಸಂಘಟನೆ ಅದು ಬೇರೆ. ಅವರು ಹಸುವನ್ನು ಕಡಿದು ತಿಂದ್ರೆ ಅವ್ರ ಆಹಾರ ಕಂಡ್ರಿ ಅಂತಾರೆ, ಹುಲಿಯನ್ನ ರಕ್ಷಿಸಿ ಅಂತಾರೆ. ಇವ್ರ ಮನೆ ಮುಂದೆ ಹುಲಿ ಬಂದ್ರೆ ಹಾಲು ಕರೀಲಿಕ್ಕಾಗತ್ತೋ, ಹಸು ಹಾಲು ಕುಡಿತಾರೋ? ಏನು ಹುಲಿಯ ಹಾಲಿನ ಮೇವು ಕುಡಿದು ಬಿಡ್ಲಿಕ್ಕಾಗತ್ತೆ? ಸುಮ್ಮನೆ ಅವೆಲ್ಲ ಡಾಂಭಿಕತನಕ್ಕೆ ದೊಡ್ಡ ಉದಾಹರಣೆ. ಈ ಎಲ್ಲ ಈಗ ನಮಗೆ ಆದರ್ಶ ಅಂತ ಕಾಣ್ತಾ ಇರುವ ಏನೇನು ವಸ್ತುಗಳಿದೆ ಅದೆಲ್ಲ ದಂಭ ದಂಭ ದಂಭ. ಪಶೂನಾಂ ಶೋಭನಂ ಕುರ್ಯಾತ್ ಕೃಷೀಣಾಂ ವೃದ್ಧತಾಂ ಕೃಷಿ. ಕೃಷಿಗಳನ್ನು ಮಾಡಬೇಕು. ಕೃಷಿ ಅಂತ ಹೇಳಿದರೆ ವೃದ್ಧತಾಂ, ಸಮೃದ್ಧಿ ಆಗಬೇಕು. ಆ ತರಹದ ಕೃಷಿಯನ್ನು ಮಾಡಬೇಕು. ಬಹುಕಾರಂಚ ಸಸ್ಯಾನಾಂ ಸುವಾಹ್ಯಂ ವಹತಾಂ ಗವಾಂ. ಆಮೇಲೆ ಸಸ್ಯಾನಾಂ ಬಹುಕಾರಂ, ಸಸ್ಯಗಳನ್ನ ವೈವಿಧ್ಯದಲ್ಲಿ ಬೆಳೆಸಬೇಕು. ಒಂದು ರೀತಿ ಅಲ್ಲ, ಸಸ್ಯಗಳನ್ನ ವೈವಿಧ್ಯದಲ್ಲಿ ಬೆಳೆಸಬೇಕು. ಒಂದೇ ಬೆಳೆ ಬೆಳಿಬಾರದು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಓದಿದ್ದು, ತೋಟಗಾರಿಕೆಯ ಪ್ರತ್ಯಕ್ಷ ಯಾವುದೇ ಅನುಭವ ಇಲ್ಲ, ಓದಿದ್ದು. ಅವಾಗೆಲ್ಲ ಜೈವಿಕ ಬೇಲಿ ಅಂತ ಇರ್ತದೆ. ಅಂದ್ರೆ ಗಿಡವೇ ಬೇಲಿ, ವೃಕ್ಷಾತ್ಮಕವಾದ ಬೇಲಿ. ಯಾವಾಗ ವೃಕ್ಷಾತ್ಮಕವಾದ ಬೇಲಿ ತೆಗೆದು ಕಾಂಪೌಂಡ್ ಕಟ್ಟಲಿಕ್ಕೆ ಶುರು ಮಾಡಿದೆವು, ಅವಾಗ ವೃಕ್ಷದ ಆ ಬೇಲಿಯ ಮೇಲ್ಗಡೆ ಇರುವ ಕ್ರಿಮಿಗಳು ಆಹಾರ ಇಲ್ಲದೆ, ಚೈನ್ ಅಲ್ವಾ, ಆಹಾರ ಇಲ್ಲದೆ ಬೆಳಗ್ಗೆ ಬಂದು ತಾಗಿಕೊಂಡಿತ್ತು. ನಮಗೆ ವೈಜ್ಞಾನಿಕ ಪರಿಷ್ಕಾರಗಳು ಬೇಕಾಯಿತು ಕೆಲವೊಮ್ಮೆ ಅಂದರೆ ಅದಕ್ಕೆ ನಮ್ಮ ಅವಿವೇಕವೇ ಕಾರಣ ಇರುತ್ತೆ ಅನ್ನೋದು ಪ್ರಜ್ಞೆ ಇಲ್ಲ. ವಿಪರೀತ ಹುಳ ಹೊಡೆಯುವ ಔಷಧಿ ಯಾಕೆ ಬೇಕಾಯಿತು ಅಂದ್ರೆ ಹುಳ ಬಂದದ್ರಿಂದ. ಹುಳ ಯಾಕೆ ಬೇಕಾಯಿತು? ಮೊದಲು ಇರಲಿಲ್ವೇ? ಅದಕ್ಕೆ ಬೇರೆ ವ್ಯವಸ್ಥೆ ಇತ್ತು, ಅದನ್ನು ನಾವು ತಡೆಗಟ್ಟಿದೆವು, ಇದು ಬಂತು. ನನಗೆ ಈ ಚೈನ್ ಎಲ್ಲ ನೆನಪಾಗ್ತಾ ಇದ್ದ ಹಾಗೆ ನಮ್ಮ ಮನೆಯ ಹಳೆ ಚಿಕ್ಕಂದಿನ ಸಂಗತಿಗಳು ನೆನಪಾಗ್ತದೆ.
ನಮ್ಮ ಮನೆ ಚನ್ನಪಟ್ಟಣ. ನಮ್ಮ ತಾತ ಮುತ್ತಾತಂದಿರೆಲ್ಲ ಅಲ್ಲಿ ಒಂದು ಶ್ರೀನಿವಾಸ ದೇವಸ್ಥಾನ ಇದೆ, ವ್ಯಾಸತೀರ್ಥರ ಪ್ರತಿಷ್ಠೆ ಮಾಡಿದ ಶ್ರೀನಿವಾಸ ದೇವಸ್ಥಾನ, ಅಲ್ಲಿದ್ರು. ಪಕ್ಕದಲ್ಲಿ ಅಲ್ಲಿಂದ 4 ಕಿಲೋಮೀಟ್ರು 8 ಕಿಲೋಮೀಟ್ರು ದೂರದಲ್ಲಿ ಅಬ್ಬೂರು ಬ್ರಹ್ಮಣ್ಯ ತೀರ್ಥರ ಜಾಗ, ವ್ಯಾಸತೀರ್ಥರ ಗುರುಗಳು. ಆ ಅಬ್ಬೂರು ಬ್ರಹ್ಮಣ್ಯ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ತೆಂಗಿನ ಗರಿಗಳನ್ನು ಹೆಣೆದು ಚಪ್ಪರ ಮಾಡ್ತಾ ಇದ್ರು. ಅದು ಇನ್ನೇನು ಅಲ್ಲಿಯ ಸುತ್ತಮುತ್ತಲವರು ಇನ್ನೇನು ಹಾಳಾಗ್ತಾ ಇದೆ ಅಂತ ಅನ್ಬೇಕಾದ್ರೆ ತಂದು ಕೊಟ್ಟಿರೋರು, ಅದರಿಂದ ಮಾಡಿದ ತೆಂಗಿನ ಚಪ್ಪರ. ಆ ತೆಂಗಿನ ಚಪ್ಪರ ಅಲ್ಲಿ ಮುಗಿದ ಮೇಲೆ ಚನ್ನಪಟ್ಟಣಕ್ಕೆ ಬರ್ತಾ ಇತ್ತು. ಅದು ಈ ಶ್ರೀನಿವಾಸ ದೇವಸ್ಥಾನದ ಹೊರ ಆವರಣದಲ್ಲಿ ಚಪ್ಪರವಾಗಿ ಇರ್ತಿತ್ತು. 1 ವರ್ಷ ಕಳಿತು, ಇದೆಲ್ಲ ಶಿಥಿಲ ಆಗಿರೋದು. ಮಳೆಯಲ್ಲಿ ನೆಂದು ಆಮೇಲೆ ಬಿಸಿಲಲ್ಲಿ ಬೆಂದು ಎಲ್ಲ ಶಿಥಿಲವಾಗಿರೋದು. ಅಲ್ಲಿಗೆ ಹೊಸದು ಬರೋದು, ಅಲ್ಲಿ ಕೆಲಸ ಮುಗಿದ್ಮೇಲೆ ಇಲ್ಲಿಗೆ ಬರೋದು. ಇದನ್ನ ನಾವೇನ್ ಮಾಡ್ತಾ ಇದ್ವಿ, ತಗೊಂಡು ಹೋಗಿ ಗೊಬ್ಬರಕ್ಕೆ ಹಾಕೋದು ಅಥವಾ ಅದಕ್ಕೆ ಅಂತಾನೆ ರೈತರು ಬಂದು ತಗೊಂಡು ಹೋಗೋರು. ಈ ತರಹದ ಚೈನ್ ಇತ್ತು. ಯಾವಾಗ ಅವರು ಕಾಂಕ್ರೀಟ್ ಕಟ್ಟಡ ಕಟ್ಟಿಸಿದ್ರೋ, ನಾವು ಆವಾಗ 2007 ಆಗಿತ್ತು ಬಿಡಿ, ಅವಾಗ ನಾವು ಕೂಡ ಅದಕ್ಕೆ ತಕ್ಕ ಹಾಗೆ ಈ ಶೀಟ್ಗಳನ್ನು, ಜಿಂಕ್ ಶೀಟ್ಗಳನ್ನು ಹಾಕಬೇಕಾಯ್ತು. ಈ ರೀತಿ ಒಂದು ಚಕ್ರ ಇರುತ್ತೆ, ಆ ಚಕ್ರವನ್ನು ಮೈಂಟೈನ್ ಮಾಡಬೇಕು ಅನ್ನುವ ಸೂಚನೆ ಇದೆಯೋ ಎಂಬಂತೆ ಇಲ್ಲೇ ಹೇಳ್ತಾರೆ, ಬಹುಕಾರಂಚ ಸಸ್ಯಾನಾಂ, ಸಸ್ಯದ ವೈವಿಧ್ಯವನ್ನು ರಕ್ಷಣೆ ಮಾಡಬೇಕು. ಸುವಾಹ್ಯಂ ವಹತಾಂ ಗವಾಂ, ಎತ್ತುಗಳಿಗೆ ಹೊರಲಾಗುವ ಭಾರವನ್ನ ಹಾಕಬೇಕು. ಇದು ಎಲ್ಲದಕ್ಕೂ ಅನ್ವಯ. ಏನು ಗಾಡಿಗೆ ಮಿತಿಮೀರಿದ ಭಾರ ಹಾಕಿ ಎಷ್ಟು ಅವ್ಯವಸ್ಥೆ ಆಗೋದು ನೋಡ್ತೀವಿ. ಸರಿಯಾಗಿ ಪ್ಯಾಕ್ ಮಾಡಿರಲ್ಲ, ಆ ಕಬ್ಬಿಣದ ರಾಡ್ಗಳು ಹಿಂದೆ ಬರುವ ಎಷ್ಟು ಜನರಿಗೆ ಹೊಡೆದಿಲ್ಲ ಅಲ್ವೇ? ಅದರಿಂದಾಗಿ ಸುವಾಹ್ಯಂ, ಭಾರಕ್ಕೆ ತಕ್ಕ ಹೊರೆ ಇರಬೇಕು. ಸಂಪನ್ನಂ ಭೋಜನೆ ನಿತ್ಯಂ ಪಾನೀಯೇ ತರ್ಪಣಂ ತಥಾ ಸುಶ್ರುತಂ ಪಾಯಸೆ ಬ್ರೂಯಾತ್ ಯವಾಗ್ವಾಂ ಕೃಸರೇ ಯಥ ತಥಾ. ಇವೆಲ್ಲ ಸದಾಚಾರದಲ್ಲಿ ಹೇಳ್ತಾರೆ ಇವರು. ಸಂಪನ್ನಂ ಭೋಜನೆ ನಿತ್ಯಂ, ಊಟ ಚೆನ್ನಾಗಿ ಇರಬೇಕು. ಇನ್ನು ಪಾನೀಯೇ ತರ್ಪಣಂ ಯಥಾ, ನನಗೆ ಇದನ್ನ ಓದಿದಾಗ ನಗು ತಡಿಲಿಕ್ಕಾಗಲಿಲ್ಲ ಆರಂಭದಲ್ಲಿ. ಯಾಕೆಂದ್ರೆ ನಾನು ಆಗ ತಾನೇ ಈ ಟಿವಿಯ ಧಾರಾವಾಹಿ ಇದು ಆಡ್ ಅನ್ನು ನೋಡ್ಕೊಂಡು ಬಂದಿದ್ದೆ. ಕ್ರಿಕೆಟ್ ಮ್ಯಾಚಿನ ಮಧ್ಯದಲ್ಲಿ ಆಡ್ ಬರುತ್ತಾ ಇರೋದಲ್ಲ, ಅದು ಎಷ್ಟು ತಮಾಷೆ ಅಂದ್ರೆ, ನೀವು ಈ ಪಾನೀಯವನ್ನ ಕುಡೀರಿ, ಹುಚ್ಚರ ತರ ಆಡಿ, ಈ ಪಾನೀಯಕ್ಕಾಗಿ ನಿಮ್ಮ ಪ್ರಾಣವನ್ನೂ ತೊರೆಯದೆ ಪ್ರಾಣದ ಹಂಗನ್ನೂ ತೊರೆದು ಮುನ್ನುಗ್ಗುವಿರಿ. ಇದೆಲ್ಲ ಆಡಿನ ಕಂಟೆಂಟ್. ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಪಾನೀಯೇ ತರ್ಪಣಂ ತಥಾ, ನೀರಿರೋದು ನಿಮ್ಮ ಬಾಯಾರಿಕೆಯನ್ನು ನೀಗಲಿಕ್ಕೆ, ನಿಮಗೆ ತೃಪ್ತಿ ಕೊಡ್ಲಿಕ್ಕೆ ಅಷ್ಟೇ ವಿನಃ ಯಾವುದೋ ಪಾನೀಯ ಇದೆ, ಹಾರಿ ನೆಗಿರಿ ಜಿಗಿರಿ ಪರ್ವತದ ಮೇಲಿನಿಂದ ಬೀಳಿ ಏನೇನೋ ತಾಹತ ಮಾಡಿ ಹುಚ್ಚರಾಗಿ ಬಿಡಿ, ಇದು ಯಾವುದು ಇಲ್ವೇ ಇಲ್ಲ. ಪಾನೀಯದ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ತರ್ಪಣಂ, ತೃಪ್ತಿ. ಸುಶ್ರುತಂ ಪಾಯಸೆ ಬ್ರೂಯಾತ್ ಯವಾಗ್ವಾಂ ಕೃಸರೇ ತಥಾ. ಅಂದ್ರೆ ಸದಾಚಾರ, ಇದನ್ನೆಲ್ಲ ಗಮನಿಸಿರೋದು ಸದಾಚಾರಕ್ಕೆ ಹೇಗೆ ಪ್ರೇರಣೆ ಆಗತ್ತೆ ಅಂದ್ರೆ, ನೋಡಿ, ಈ ತರಹದ ಹುಚ್ಚು ಸಾಹಸಗಳನ್ನೆಲ್ಲ ಮಾಡಬೇಡಿ ಅಂದ್ರೆ, ನಿಮ್ಮ ದೇವರು ಕೊಟ್ಟಿರೋದು ಯಾಕೆ? ಜ್ಞಾನದಿಂದ ದೇವರನ್ನ ತಲುಪಲಿಕ್ಕೆ, ಅದಕ್ಕೆ ಅನುಕೂಲ ಆಗುವ ಹಾಗೆ ಮುಂದುವರಿರಿ ಅಷ್ಟೆ. ನೋಡಿ, ಸುಶ್ರುತಂ ಪಾಯಸೆ ಬ್ರೂಯಾತ್, ಪಾಯಸ ಅಂದ್ರೆ ಹಾಲಿನಲ್ಲಿ ಬೇಯಿಸಿದ ಅನ್ನ, ಅದು ಚೆನ್ನಾಗಿ ಬೆಂದಿರಬೇಕು. ಸುಶ್ರುತಂ ಪಾಯಸೆ ಬ್ರೂಯಾತ್ ಯವಾಗ್ವಾಂ, ಯವಾಗು ಅಂತಂದ್ರೆ ಗಂಜಿ,
ಯವಾಗೂಹು ಅಂತ ಶಬ್ದ. ಸಂಸ್ಕೃತದ ಯವಾಗೂಹು ಅಂದ್ರೆ ನಮ್ಮ ಕನ್ನಡದ ಗಂಜಿ, ಅನ್ನದ ಗಂಜಿ. ಅದು ಒಂದು ಏನಿಲ್ಲ ಅಂದ್ರೆ ಒಂದು 50 ತರಹದ ಗಂಜಿಯನ್ನ ಇದು ಆಯುರ್ವೇದ ಹೇಳುತ್ತೆ. ಹೇಗೆ ಏನೇನು ಕಾಂಬಿನೇಷನ್ ಅಲ್ಲಿ ಕುದಿಸಿದ್ರೆ ಏನೇನು ರೋಗಕ್ಕೆ ಔಷಧ ಅಂತ. ಅದರಲ್ಲಿ ಒಂದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಈ ನಾಚಿಕೆ ಮುಳ್ಳನ್ನು ತೊಳೆದು ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಅಕ್ಕಿಯಲ್ಲಿ ಇಟ್ಟು ಬೇಯಬೇಕು, ಅದು ಪೈಲ್ಸ್ಗೆ ಬಹಳ ಒಳ್ಳೇದು ಅಂತ. ಪೈಲ್ಸ್ಗೆ ಒಳ್ಳೇದು ಅಂತ ನಂಗೆ ಹೇಳ್ತಾ ಇದ್ರು, ನೆನಪಿದೆ. ಯಾವುದಕ್ಕೆ ಪಟ್ಟ ಈಗ ಮರ್ತೋಯ್ತು. ಅದರಿಂದಾಗಿ ಯವಾಗ್ವಾಮ್. ಇನ್ನು ಕೃಸರ ಅಂತಂದ್ರೆ ಹುಗ್ಗಿ, ಅದೆಲ್ಲ ಚೆನ್ನಾಗಿ ಬೆಂದಿರುವಂತೆ ನೋಡ್ಕೊಳ್ಬೇಕು. ಶ್ಮಶ್ರು ಕರ್ಮಣಿ ತಂ ಪ್ರಾಪ್ತೆ ಕ್ಷುತೆ ಸ್ನಾನೇ ಚ ಭೋಜನೆ ವ್ಯಾಧಿತಾನಾಂಚ ಸರ್ವೇಚಾಂ ಆಯುಷ್ಯಮಭಿನಂದನಂ. ಶ್ಮಶ್ರು ಕರ್ಮಣಿ ತಂ ಪ್ರಾಪ್ತೆ, ಗಡ್ಡ ಕೆರೆದುಕೊಳ್ಳುವಾಗ ಆಯುಷ್ಯಂ ಆಯುಷ್ಯಂ ಅನ್ಬೇಕಂತೆ. ಕ್ಷುತೆ ಸೀನಿದಾಗ ಒಳ್ಳೇದಾಗಲಿ, ಆಯುಷ್ಯ ಪ್ರಾಪ್ತಿರಸ್ತು ಅನ್ಬೇಕಂತೆ. ಸ್ನಾನೇ ಚ ಭೋಜನೆ, ಊಟ ಮಾಡುವಾಗ ಇದು ಆಯುಷ್ಯ ಅನ್ನುವ ಭಾವನೆ ಇರಬೇಕು. ಸ್ನಾನ ಅನ್ನುವುದು ಆಯುಷ್ಯ. ವ್ಯಾಧಿತಾನಾಂತ ಸರ್ವೇಚಾಂ, ರೋಗವನ್ನು ಹೊಂದಿದವರಿಗೆ ಆಯುಷ್ಮಾನ್ ಭವ ಅಂತ ಅನ್ಬೇಕಂತೆ. ಇದು ಆಗುವಂಥದ್ದು. ಪ್ರತ್ಯಾದಿತ್ಯಂ ನಮೇ ಹೆಚ್ಚ ನ ಪಶ್ಯೇದಾತ್ಮನಶ್ಚ ಕೃತ್ ಸಹ ಸ್ತ್ರೀಯಾ ಚ ಶಯನಂ ಸಹ ಭೋಜ್ಯಂಚ ವರ್ಜಯೇತ್. ತ್ವಂಕಾರಂ ನಾಮಧೇಯಂಚ ಗುರುಣಾಂ ಪರಿವರ್ಜಯೇತ್ ಅವರಾಣಾಂ ಸಮಾನಾನಾಂ ಉಭಯಂ ಚೈವ ದುಷ್ಯತಿ. ಪ್ರತ್ಯಾದಿತ್ಯಂ ನಮೇತ, ಸೂರ್ಯನಿಗೆ ಎದುರಾಗಿ ಮಲಮೂತ್ರಗಳನ್ನು ವಿಸರ್ಜಿಸಬಾರದು ಅಂದ್ರೆ ತಡವಾಗಿ ಏಳಬೇಡಿ ಅಂತ ಅರ್ಥ. ಆಯ್ತಾ? ನ ಪಶ್ಯೇದಾತ್ಮನಶ್ಚ ಕೃತ್, ತನ್ನ ಮಲವನ್ನು ನೋಡಬಾರದು. ಇದು ನಿಯಮ ವಿಚಿತ್ರ ಅಂತ ಅನ್ಸತ್ತೆ. ಮತ್ತೆ ಆಯುರ್ವೇದದಲ್ಲಿ ಆರಂಭದಲ್ಲಿಯೇ ಮಲಪರೀಕ್ಷಾಧ್ಯಾಯ ಅಂತ ಉಂಟು. ತಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿಕ್ಕೆ ಇಲ್ಲಿ ಬೇರೆ ಕಡೆ ಹೋಗಿ ಪೆಥಾಲಜಿ ಏನಲ್ಲ, ನೀವೇ ನೋಡ್ಕೊಳ್ಬಹುದು ಅಂತನ್ನುವ ಒಂದು ಸೂಚನೆ. ಅದು ಯಾಕೆ ಮಾಡಬಾರದು? ಅದರಲ್ಲೇ ತೊಡಗಬೇಡಿ ಅಂತ ಅರ್ಥ ಅಷ್ಟೇ. ಸಹ ಸ್ತ್ರೀಯಾ ಚ ಶಯನಂ ಸಹ ಭೋಜ್ಯಂಚ ವರ್ಜಯೇತ್. ಹೆಂಡತಿಯ ಜೊತೆಗೆ ಊಟ ಮಾಡದಿರಿ ಅಂದ್ರೆ ಅವಳಿಗೆ ಬಡಿಸುವ ಕರ್ತವ್ಯ ಇರುತ್ತೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಕೆಲವರು ಉದ್ದ ಪಂಕ್ತಿಯಲ್ಲಿ ಭೋಜನ ಮಾಡುವಾಗ ಗಂಡಸರು ಪಕ್ಕದಲ್ಲಿ ಕೂತ್ಕೊಳ್ಬಾರ್ದು ಅಂತ ಸ್ವಲ್ಪ ಪಕ್ಕದಲ್ಲಿ ಸರಿಸ್ಕೋತಾರೆ. ಅವ್ರು ನಗಬೇಕೋ ಅಳ್ಬೇಕೋ ಗೊತ್ತಲ್ಲ. ಇದು ಹೇಳಿದ ಮನೆಯಲ್ಲಿ. ತಂಕಾರಂ ನಾಮಧೇಯಂಚ ಗುರುಣಾಂ ಪರಿವರ್ಜಯೇತ್. ತ್ವಂಕಾರಂ ನಾಮಧೇಯ, ನನಗೆ ಇದೊಂದು ತಮಾಚೆ. ಆರ್ದ್ರಪಾದಸ್ತು ಭುಂಜೀತ ಅಂತ ಒಂದು ಮಾತಿದೆ. ಆರ್ದ್ರಪಾದಸ್ತು ಭುಂಜೀತ ಅಂದ್ರೆ ಕಾಲು ಒದ್ದೆಯಾಗಿರುವಷ್ಟರಲ್ಲಿ ಊಟ ಮಾಡಿ ಹೇಳ್ರಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಒಬ್ರು. ಕರೆಕ್ಟ್, ಅದು ಒಂದ್ ರೀತಿ ಕರೆಕ್ಟ್. ಅಂದ್ರೆ ಅದು ಅವ್ರಿಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ಇವ್ರು ಉಳಿದವ್ರಿಗೆಲ್ಲ ಹೇಳ್ಬಾರ್ದು. ಅಂದ್ರೆ ಊಟ ಕಡಿಮೆ ಮಾಡಿ ಅಂತ ಅರ್ಥ ಆಗತ್ತೆ. ನಾವು ತೊಳೆದ ಕಾಲು ಮತ್ತೆ ಬಿಸಿಯಾಗುವ ಅದ್ರ ಒಳಗಡೆ ಊಟ ಮಾಡಿದ್ರೆ ಬಹಳ ಸ್ವಲ್ಪ ಊಟ ಮಾಡಿ ಅಂತ ಅರ್ಥ ಅಲ್ವಾ? ಅವ್ರೇನ್ ಮಾಡ್ತಾ ಇದ್ರು, ಒಂದು ತಮ್ಗೆ ಇಟ್ಕೊಂಡಿದ್ರು, ನೀರು ಹಾಕೊಳ್ಳೋದು ಊಟ ಮಾಡೋದು. ಅದು ಅಸಂಗತ. ಅದು ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ. ಸದಾಚಾರದ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಈ ಪರಿಸರ ಇದೆಯೇ ಇಲ್ಲವೇ ಅಂತ ಆ ಪರಿಸರವನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿ ನಮ್ದೇ. ಅದು ಮರೆತ್ರೆ ಹಿಂಗಾಗತ್ತೆ. ಇನ್ನು ಬಹಳ ಹಿರಿಯರಿಗೆ ತ್ವಮ್ ಅಂತ ಹೇಳಿ ಮಾತನಾಡಬಾರದು.
ತು ಅಂತ ಹೇಳಿ ಇದರಲ್ಲಿ ಹೇಳಿದ ಹಾಗೆ, ಹಿಂದಿಯಲ್ಲಿ ಹೇಳಿದ ಹಾಗೆ ತ್ವಂಕಾರಂ, ಕನ್ನಡದಲ್ಲಿ ಕಣೋ ಇದ್ದ ಹಾಗೆ ಅದನ್ನು ಮಾಡಬಾರದು. ನಿಮಗಿಂತ ಚಿಕ್ಕವರಿಗೆ, ನಿಮ್ಮ ಸಮಾನರಿಗೆ ಅದು ಓಕೆ. ಉಭಯಂ ನೈವ ದುಷ್ಯತಿ. ಹೃದಯಂ ಪಾಪವೃತ್ತಾನಾಂ ಪಾಪಮಾಖ್ಯಾತಿ ವೈಕೃತಂ ಜ್ಞಾನಪೂರ್ವಂ ವಿನಶ್ಯಂತಿ ಗೋಹಮಾನ ಮಹಾಜನೇ. ಸ್ವಲ್ಪ ಸಂಕೋಚ ಇರಬೇಕು. ಯಾಕೆ ಅಂದರೆ ನಮ್ಮ ಹೃದಯ ಯಾವುದ್ಯಾವುದೋ ಸಂಸ್ಕಾರಗಳಿಂದ ಪಾಪವೃತ್ತ. ಆಯ್ತಾ? ಏನೋ ಅಶುಭವಾದದ್ದನ್ನೇ ಶಂಕಿಸ್ತಾ ಇರುತ್ತೆ ಹೃದಯ. ಅದರಿಂದಾಗಿ ಸಜ್ಜನರ ಒಡನಾಟದಲ್ಲಿ ನಾವು ಪಡುವ ಸಂಕೋಚ ಅನ್ನೋದು ಆ ಪಾಪ ವಾಸನೆಯನ್ನು ಪರಿಹಾರ ಮಾಡುತ್ತೆ. ಯಾಕಂದರೆ ನಮಗಿಂತ ದೊಡ್ಡವರ ಎದುರು ನೀವು ನಿಯತ ವಾಕ್ಯಗಳಾಗಿರಬೇಕು, ಮೌನಿಗಳಾಗಿ ಇರಬೇಕು, ಇವೆಲ್ಲ ಹೇಳ್ತಾರಲ್ಲ. ಇದೆಲ್ಲ ಯಾಕೆ ಅಂದರೆ ತೇಷಾಂ ತ್ವಯಾತನೇನ ಪ್ರಶ್ವಸಿತವ್ಯಂ ಅನ್ನೋದಕ್ಕೆ ವಾದಿರಾಜರ ವ್ಯಾಖ್ಯಾನ. ಅಲೂಕ್ಷಾ ಧರ್ಮ ಕಾಮಾಸ್ಯುಹು, ಹೊರಟರಲ್ಲ ಆದರೆ ಸತ್ಯವನ್ನು ವಹಿಸುವವರು. ಅವರ ಎದುರುಗಡೆ ನೀನು ಆಸನದಲ್ಲಿ ನಿಡಿದಾಗಿ ಉಸಿರು ಬಿಡ್ತಾ ಕೂತ್ಕೋಬೇಡ, ಅಂದರೆ ಆರಾಮವಾಗಿ ಇರಬೇಡ ಅಂತ. ರಿಲ್ಯಾಕ್ಸ್ಡ್ ಆಗಿರಬೇಡ. ಹಾಗೆ ಅದರಿಂದಾಗಿ ಈ ತರಹ ಸದಾಚಾರಗಳು ಯಾಕೆ ಬಂದಿವೆ ಅಂದರೆ, ಒಂದು, ನಾವು ಈ ತರಹದ ಆಚಾರವನ್ನು ರೂಢಿಸಿಕೊಳ್ಳದಿದ್ದರೆ ಅವರಲ್ಲಿ ಸಲುಗೆ ಬೆಳೆದು ಬಿಡುತ್ತೆ. ಸಲುಗೆ ವಿಪರೀತ ಮಟ್ಟಕ್ಕೆ ಹೋಗಬಾರದು, ಆಗ ನಮ್ಮ ಜ್ಞಾನಕ್ಕೆ ತೊಂದರೆ. ಇದು ನಂಬರ್ 1. ನಂಬರ್ 2, ಏನಾಗತ್ತೆ, ನಾವು ಇಂದ್ರಿಯ ನಿಗ್ರಹವನ್ನು ಕಲಿಯೋದೇ ಇಲ್ಲಿ ಹೀಗಿರಬೇಕು ಅನ್ನೋದರಿಂದ ಅದು ಇಲ್ಲ ಆಗ್ಬಿಡತ್ತೆ. ಜ್ಞಾನಪೂರ್ವಂ ಕೃತಂ ಪಾಪಂ ಛಾದಯಂತ್ಯ ಬಹುಶ್ರುತಾ ನೈನಂ ಮನುಷ್ಯಾನ ಪಶ್ಯಂತಿ ತ್ರಿದಿವೌಕತಃ. ಜ್ಞಾನಪೂರ್ವಕವಾಗಿ ಮಾಡಿದ ಪಾಪವನ್ನು ಕೆಲವರು ಮುಚ್ಚಿಡುತ್ತಾರೆ. ಮನುಷ್ಯರಿಗೆ ಗೊತ್ತಾಗದೇ ಇದ್ರೇನಂತೆ, ದೇವತೆಗಳಿಗಂತೂ ಗೊತ್ತಾಗತ್ತೆ. ಪಾಪೇನ ರಮತಾಂ ಬುದ್ಧಿ ಪಾಪಮೇವಾನುವರ್ತತೆ ಧಾರ್ಮಿಕೇಣ ಕೃತೋ ಧರ್ಮ ಕರ್ತಾರಮನುವರ್ತತೆ. ಪಾಪದಲ್ಲಿ ತೊಡಗುವವನ ಬುದ್ಧಿ ಪಾಪವನ್ನೇ ಅನುಸರಿಸುತ್ತೆ. ಧರ್ಮದಲ್ಲಿ ತೊಡಗುವವನ ಪುಣ್ಯ ಕರ್ತೃವನ್ನು ಅನುಸರಿಸುತ್ತೆ. ಪಾಪಂ ಕೃತಂ ನ ಸ್ಮರತೀಹ ಮೂಢೋ ವಿವರ್ತಮಾನಸ್ಯ ತದೇತಿ ಭರ್ತುಃ ರಾಹುರ್ಯಥಾ ಚಂದ್ರಮುಪೈತಿ ಚಾಪಿ ತಥಾ ಬುಧಂ ಪಾಪಮುಪೈತಿ ಕರ್ಮ. ಪಾಪ ಮಾಡಿದ್ದನ್ನು ಅವನು ನೆನಪಿಸ್ಕೊಳ್ಳೋದೇ ಇಲ್ಲ, ಆದರೆ ಕರ್ಮ ಅವನನ್ನು ಬಿಡಲ್ಲ. ರಾಹು ವರ್ಷಕ್ಕೊಮ್ಮೆ ಚಂದ್ರನನ್ನ ತಾಗುತ್ತಾನೆ. ಆ ರೀತಿ ಅಬುಧ ಅಜ್ಞಾನಿಯನ್ನ ಪಾಪ ತಾಗತ್ತೆ. ಆಶಯಾತಂಚಿತಂ ದ್ರವ್ಯಂ ಯತ್ಕಾಲಂ ನೋಪಭುಜ್ಯತೆ ತದ್ಬುಧಾ ನ ಪ್ರಚಂಸಂತಿ ಮರಣಂ ನ ಪ್ರತೀಕ್ಷತೆ. ಆಶೆಯಿಂದ ಸಂಗ್ರಹಿಸಿದ ದ್ರವ್ಯವನ್ನ ಯತ್ಕಾಲಂ ನೋಪಭುಂಜತೆ, ಕಾಲಕ್ಕೆ ಅನುಗುಣವಾಗಿ ಭೋಗಿಸಲಿಲ್ಲ ಅಂದರೆ ಆ ದುಡ್ಡು ತಗೊಂಡೇನು ಮಾಡೋದು? ಅದು ವೇಸ್ಟ್. ಮರಣಂ ನ ಪ್ರತೀಕ್ಷತೆ, ಇದು ಒಂದು ಸಜ್ಜನರ ಧರ್ಮ. ಇನ್ನೊಂದು, ಸಾವನ್ನ ಕಾಯೋದಿಲ್ಲ. ಅಯ್ಯೋ ಸಾವು ಬರಲಿ, ನನಗೆ ಸಾವು ಬರಲಿ, ಹಾಗಂತ ಜೀವನವನ್ನು ಅಭಿನಂದನೆ ಮಾಡೋಲ್ಲ. ಅಯ್ಯೋ ಬದುಕಬೇಕು, ಎರಡೂ ಇಲ್ಲ. ದೇವರು ಇಷ್ಟಷ್ಟು ದಿವಸ ಇರುತ್ತೇನೆ, ಹೊರಡುವಾಗ ಹೊರಡುತ್ತೇನೆ. ಮಾನತಂ ಸರ್ವಭೂತಾನಾಂ ಧರ್ಮ ಮಾಹುರ್ಮನೀಚಿಣಃ ತಸ್ಮಾತ್ ಸರ್ವೇಷು ಭೂತೇಷು ಮನತಾ ಶೀಲಮಾಚರೇತ್. ಅದರಿಂದಾಗಿ ಧರ್ಮ ಅನ್ನೋದು ಮಾನಸಿಕವೇ ವಿನಃ ದೈಹಿಕವಲ್ಲ. ಆದರೆ ನಾವು ದೇಹದ ಲಿಂಗಗಳಿಂದಲೇ
ಧರ್ಮವನ್ನು ಗುರುತಿಸೋದು ಇವತ್ತು. ಅಯ್ಯೋ ಅವ್ರೇನು ಅನ್ಕೊಂಡು ಬಿಡ್ತಾರೋ ಏನೋ ಅಂತಲೇ ನಾವು ಧರ್ಮ ಮಾಡೋದು ಎಷ್ಟೋ ಬಾರಿ. ಅಲ್ಲ, ನೀವು ಮನಃಪೂರ್ವಕವಾಗಿ ಮಾಡಬೇಕು ಅಂತಾರೆ. ಮಾನತಂ ತರವಭೂತಾನಾಂ ಧರ್ಮ ಮಾಹುರ್ಮನೀಷಿಣಃ. ಧರ್ಮ ಅನ್ನೋದು ಮನಸ್ಸಿಗೆ ಅಂಟಿಕೊಂಡಿರಬೇಕು. ಎಲ್ಲ ಜೀವರಲ್ಲಿ ಮನಸಾಶೀಲಂ, ಮನಃಪೂರ್ವಕವಾಗಿ ಶೀಲವನ್ನ ನಾವು ಅನುಸರಿಸಬೇಕು. ಏಕ ಏವ ಚರೇತ್ ಧರ್ಮಂ ನಾಸ್ತಿ ಧರ್ಮೇ ಸಹಾಯತ ಕೇವಲಂ ವಿಧಿಮಾತಾದ್ಯ ಸಹಾಯ ಕಿಂಕರಿಷ್ಯತಿ. ನಾವು ಧರ್ಮವನ್ನು ಆಚರಿಸಬೇಕು. ಅಯ್ಯೋ ಯಾರೋ ಸಹಾಯ ಮಾಡಲಿ ಅಂತ ಕಾಯ್ತಾ ಕೊಡೋದಲ್ಲ. ಕೇವಲಂ ವಿಧಿಮಾತಾದ್ಯ ಸಹಾಯ ಕಿಂಕರಿಷ್ಯತಿ. ಆ ವಿಧಿಯಲ್ಲಿ ಸಹಾಯ ಮಾಡ್ತೇವೆ, ಸಹಾಯ ಬೇಕು ಅಂತ ಇದೆಯೇನು? ದೇವಾಯೋ ನಿರ್ಮನುಷ್ಯಾಣಾಂ ದೇವಾನಾಮೃತಂ ದಿವಿ ಪ್ರೇತ್ಯಭಾವೇ ಸುಖಂ ಧರ್ಮಾತ್ ಶಾಶ್ವತೈರುಪಭುಜ್ಯತೆ. ದೇವತೆಗಳು ಮನುಷ್ಯರಿಗೆ ತಂದೆ ಇದ್ದ ಹಾಗೆ. ದೇವತೆಗಳಿಗೆ ತಂದೆ ಅಮೃತ, ಮುಖ್ಯ ಪ್ರಾಣ ಅಥವಾ ನಾರಾಯಣ. ಅದರಿಂದಾಗಿ ಧರ್ಮವನ್ನು ಮಾಡಬೇಕು ಅಂತ ಅವರ ವಿಧಿ ಇದೆ. ಪ್ರೇತ್ಯಭಾವೇ ಸುಖಂ ಧರ್ಮಾತ್ ಶಾಶ್ವತೈರುಪಭುಜ್ಯತೆ. ಹೀಗೆ ನಿರಂತರವಾಗಿ ನಮ್ಮ ಜೊತೆಗೆ ಇರುವಂಥದ್ದು ಒಳಿತು. ಒಳಿತು ಅಂತಂದ್ರೆ ಪರೋಪಕಾರ ಅಂತ ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು. ಒಳಿತು ಮಾಡು, ಪರೋಪಕಾರವೂ ಒಂದು ಒಳಿತೇ ವಿನಃ ಪರೋಪಕಾರ ಮಾತ್ರ ಒಳಿತಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ. ಪರೋಪಕಾರ ಮಾತ್ರ ಮಾಡ್ತಾ ಇರ್ತಾನೆ, ಇನ್ನೇನು ಮಾಡಲ್ಲ. ಅವಾಗ ಈ ಲೋಕದಲ್ಲಿ ಭೋಗ ಸಿಗತ್ತ ಅವನಿಗೆ. ಅದನ್ನೇ ದೇವಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಪರಲೋಕದಲ್ಲಿಯೂ ಸುಖ ಸಿಗತ್ತೆ. ಅದರಿಂದ ಜನರ ಒಳಿತಿನ ಕಲ್ಪನೆ ಏನಿದೆ ಅದು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿ ಪರೋಪಕಾರ ಅಂತ ಮಾತ್ರ ಇದ್ದು ಜ್ಞಾನಾದಿಗಳ ಬಗ್ಗೆ ಗಮನವಿರದಿದ್ದರೆ ಅದು ಈ ಲೋಕದಲ್ಲಿ ಮಾತ್ರ ಫಲ ಕೊಡುತ್ತೆ. ಅದರ ಯಾವ ಇದು ಇಲ್ಲ, ಸಂದೇಹವೂ ಬೇಡ ಅನ್ನುವಲ್ಲಿಗೆ 181ನೇ ಅಧ್ಯಾಯ. ಯುಧಿಷ್ಠಿರ ಅಧ್ಯಾತ್ಮಂ ನಾಮ ಯದಿದಂ ಪುರುಷಸ್ಯೇಹ ಚಿಂತ್ಯತೆ ಯದಧ್ಯಾತ್ಮಂ ಯತಶ್ಚೈವ ತನ್ಮೇ ಬ್ರೂಹಿ ಪಿತಾಮಹ. ಅಜ್ಜ, ಅಧ್ಯಾತ್ಮ ಎಂದರೇನು? ಯಾವುದರಿಂದ ಅಧ್ಯಾತ್ಮ ಅದನ್ನು ನನಗೆ ಹೇಳಿ. ಕುತ ಸೃಷ್ಟಮಿದಂ ಸರ್ವಂ ಬ್ರಹ್ಮನ ಸ್ಥಾವರ ಜಂಗಮಂ ಪ್ರಳಯೇ ಚ ಕಿಮಪ್ಯೇತಿ ತನ್ಮೇ ಬ್ರೂಹಿ ಪಿತಾಮಹ. ಯಾರಿಂದ ಸೃಷ್ಟಿಯಾಯಿತು ಈ ಸ್ಥಾವರ ಜಂಗಮ ಪ್ರಪಂಚ? ಪ್ರಳಯೇ ಚ ಕಿಮಪ್ಯೇತಿ, ಪ್ರಳಯದಲ್ಲಿ ಯಾವುದನ್ನು ಸೇರುತ್ತದೆ ಇದೆಲ್ಲವೂ, ಅದನ್ನು ನನಗೆ ಹೇಳಿ. ಭೀಷ್ಮ ಅಧ್ಯಾತ್ಮಮಿತಿ ಮಾಂ ಪ್ರಾಪಾರ್ಥ ಯದೇತದನು ಪೃಚ್ಛಸಿ ತದ್ವ್ಯಾಖ್ಯಾಸ್ಯಾಮಿ ತೇ ತಾತ ಶ್ರೇಯಸ್ಕರತರಂ ಶುಭಂ. ಅಧ್ಯಾತ್ಮ ಅಂತ ನೀನು ಪ್ರಶ್ನೆ ಕೇಳ್ತಾ ಇದ್ದೀಯಲ್ಲ, ಅದು ನಿನಗೆ ಹೇಳುತ್ತೇನೆ. ಅದು ಎಲ್ಲರಿಗೂ ಕೂಡ ಶ್ರೇಯಸ್ಕರ ತರ. ಶ್ರೇಯ ಅಂದರೆ ಪರಲೋಕದ ಸುಖ. ಪರಲೋಕದ ಸುಖವನ್ನು ಉಂಟು ಮಾಡುವಂಥದ್ದು ಶ್ರೇಯಸ್ಕರ. ಅವುಗಳಲ್ಲಿ ಶ್ರೇಷ್ಠವಾದದ್ದು ಶ್ರೇಯಸ್ಕರ ತರ. ಯಜ್ಞಾತ್ವಾ ಪುರುಷೋ ಲೋಕೆ ಪ್ರೀತಿಂ ಸೌಖ್ಯಂಚ ವಿಂದತಿ ಫಲಲಾಭಶ್ಚ ಸದ್ಯ ಸ್ಯಾತ್ ಸರ್ವಭೂತ ಹಿತಂಚ ಯತ್. ಅದರಿಂದಾಗಿ ಈ ಲೋಕದಲ್ಲೇನು ಪ್ರಯೋಜನ ಇಲ್ವಾ ಅಧ್ಯಾತ್ಮದಿಂದ ಅಂದರೆ, ಇಲ್ಲ, ಪ್ರಯೋಜನ ಇದೆ. ಈ ಲೋಕದಲ್ಲಿಯೂ ಎಲ್ಲ ಜನರ ಪ್ರೀತಿಯನ್ನು ಗಳಿಸ್ತಾನೆ, ಈ ಲೋಕದಲ್ಲಿಯೂ ಸೌಖ್ಯಕ್ಕೆ ಕಾರಣ ಆಗ್ತಾನೆ, ಸುಖವನ್ನು ಹೊಂದುತ್ತಾನೆ. ಅಧ್ಯಾತ್ಮವನ್ನು ಹೊಂದುವವರು ಈ ಲೋಕದ ಸುಖವನ್ನೇ ಅನುಭವಿಸುವುದಿಲ್ಲ ಅಂತ ಇಲ್ಲ. ಕೃಷ್ಣ ಗೀತೆಯಲ್ಲಿ ಇದನ್ನೇ ಉದಾಹರಣೆಯಾಗಿ ಕೊಡೋದು. ಸರ್ವತಃ ಸಂಪ್ಲುತೋದಕೆ ಅಂತ. ಭಾವಿಯಿಂದ ಏನು ಸುಖ ಆಗ್ತದೋ, ಏನು ಪ್ರಯೋಜನ ಆಗತ್ತೋ ಅದು ನದಿ ಮೊದಲಾದವುಗಳಿಂದಲೂ ಆಗುತ್ತೆ ಅಂತ.
ಹಾಗೆ ವೇದ ಅನ್ನೋದು ಈ ಲೋಕದ ಸುಖಕ್ಕೂ ಕಾರಣ, ಆ ಲೋಕದ ಸುಖಕ್ಕೂ ಕಾರಣ. ಬಹಳ ಜನರಿಗೇನು ಅಂದರೆ ವೇದಾಂತದ ಚಿಂತನೆ ಅನ್ನೋದು ಸುಖವನ್ನು ನೀಡುತ್ತೆ ಅನ್ನೋದು ಗೊತ್ತೇ ಇಲ್ಲ. ಅದೆಲ್ಲ ಮುದುಕರಾದ್ಮೇಲೆ ಅಂತಾರೆ. ಈ ಲೋಕದ ಈಗಿನ ಯಾವುದೇ ವಯಸ್ಸಿನವರಿಗೆ ಸುಖವನ್ನು ಹೊಂದುವುದು ಹೇಗೆ, ಸುಖದ ದಾರಿ ಏನು ಅನ್ನೋದನ್ನು ಹೇಳುವಂಥದ್ದು ವೇದಾಂತ. ನಾವು ಅದನ್ನು ಬಿಟ್ಟೆವು. ಸುಖದ ದಾರಿ ಏನು ಅನ್ನುವುದನ್ನು ಹೇಳೋದು ಬಿಟ್ವಿ. ಆಗ ಏನಾಗುತ್ತೆ, ಸುಖವನ್ನು ಹೊಂದಲಿಕ್ಕೆ ಮಕ್ಕಳಿಗೆ ಏನು ದಾರಿ ಇದೆ, ಅಲ್ಲಿಗೆ ಹೋಗ್ತಾರೆ, ಸೀದಾ ಎಲ್ಲೆಲ್ಲೋ ಹೋಗ್ತಾರೆ. ಫಲಲಾಭಶ್ಚ ಸದ್ಯ ಸ್ಯಾತ್ ಸರ್ವಭೂತ ಹಿತಂಚಯತ್. ಫಲವೂ ಸಿಗತ್ತೆ, ಎಲ್ಲ ಜನರಿಗೆ ಹಿತವೂ ಇರುತ್ತೆ. ಪೃಥಿವೀ ವಾಯುರಾಕಾಶಂ ಆಪೋ ಜ್ಯೋತಿಶ್ಚ ಪಂಚಮಂ ಮಹಾಭೂತಾನಿ ಪಂಚೈವ ಸರ್ವೇಷಾಂ ಪ್ರಭವಾಪ್ಯಯೌ. ಅದರಿಂದಾಗಿ ಅಧ್ಯಾತ್ಮವನ್ನ ತಿಳಿದುಕೊಳ್ಳಬೇಕು. ಇನ್ನು ಕುತಸೃಷ್ಟಮಿದಂ ಸರ್ವಂ ಬ್ರಹ್ಮಂ ಸ್ಥಾವರ ಜಂಗಮಂ ಅಂತ ಹೇಳಿ ಅವನು ಕೇಳಿದ್ದು. ಅದಕ್ಕೆ ಉತ್ತರ, ಪೃಥಿವಿ, ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಈ 5 ಪಂಚಮಹಾಭೂತಗಳು ಅಂತ ಕರೀತಾರೆ. ಮಹಾಭೂತಗಳು. ತತಸೃಷ್ಟಾನಿ ತತ್ರೈವ ತಾನಿ ಯಾಂತಿ ಪುನಃ ಪುನಃ ಮಹಾಭೂತೇಷು ಭೂತಾನಿ ಸಾಗರೇಶುರ್ಮಯೋ ಯಥಾ. ಅದರಿಂದಲೇ ಸೃಷ್ಟಿಯಾಗಿದ್ದು. ನಾಶ ಅಂದರೆ ಅದರಲ್ಲಿಯೇ ಡಿಸ್ಪರ್ಸ್ ಆಗುತ್ತೆ. ಅದರಿಂದಾಗಿ ಮಹಾಭೂತೇಷು ಭೂತಾನಿ ಸಾಗರೇಶು ಊರ್ಮಯೋ ಯಥಾ. ಕಡಲಿನಲ್ಲಿ ತರಂಗಗಳಿದ್ದ ಹಾಗೆ ಕಡಲಿನಿಂದ ಅಲೆಗಳು ಹುಟ್ಟುತ್ತವೆ, ಮತ್ತೆ ಅಲೆ ಅಂತನ್ನೋದು ಕಡಲಿನಲ್ಲಿಯೇ ಲಯವಾಗುತ್ತದೆ. ಹಾಗೆ ಮಹಾಭೂತಗಳಿಂದ ಪದಾರ್ಥಗಳು ಹುಟ್ಟುತ್ತವೆ, ಆಮೇಲೆ ನಾಶ ಆಗೋದು ಹೇಗೆ, ಮಹಾಭೂತಗಳಲ್ಲೇ ಲಯವನ್ನು ಹೊಂದುತ್ತವೆ. ಪ್ರಸಾರ್ಯ ಚ ಯಥಾಂಗಾನಿ ಕೂರ್ಮ ಸಂಹರತೆ ಪುನಃ ಮಹಾಭೂತಾನಿ ಭೂತಾತ್ಮ ಸೃಷ್ಟ್ವಾ ಸಂಹರತೆ ಪುನಃ. ದೇವರು ಕೂರ್ಮಾವತಾರವನ್ನು ತಳೆದಿದ್ದಾನೆ, ನಿತ್ಯವೂ ತಳೆಯುತ್ತಾನೆ ಅಂತಾರೆ. ಪ್ರಸಾರ್ಯ ಚ ಯಥಾಂಗಾನಿ. ಕೂರ್ಮ ಅನ್ನೋದು ಯಾವ ರೀತಿ ತನ್ನ ಅಂಗಾಂಗಗಳನ್ನು ಹೊರನೂಕಿ ಬೇಕಾದಾಗ ಒಳಗಡೆ ಎಳ್ಕೊಳ್ಳುತ್ತೆ, ಆ ರೀತಿ ಭೂತಾತ್ಮ ನಾರಾಯಣನು ಮಹಾಭೂತಾನಿ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಪ್ರಜಾ ಸಂಹರತೆ ಪ್ರಜೆಗಳನ್ನು ಒಳಗಡೆ ಎಳ್ಕೊತಾನೆ. ಹೀಗಾಗಿ ಕೂರ್ಮಾವತಾರ ಮಂದರ ಪರ್ವತವನ್ನ ಎತ್ತಲಿಕ್ಕೆ ಮಾತ್ರ ಆಗಿದ್ದಲ್ಲ, ವೇದಗಳನ್ನು ಕೊಡ್ಲಿಕ್ಕೆ ಮಾತ್ರ ಆಗಿದ್ದಲ್ಲ, ಮತ್ತೆ ಯಾವಾಗಲೂ ಆಗ್ತಾ ಇರುತ್ತೆ. ಹೀಗೆ ಬಂದ ವಸ್ತು ಅಲ್ಲಿಂದಲೇ ವಾಪಸ್ಸು ಅದೇ ಎಳ್ಕೊಳ್ಳುತ್ತೆ. ಯಾವ ವಸ್ತುವಿನಿಂದ ಏನು ಬಂತೋ ಅದೇ ಮತ್ತೆ ಮರಳಿ ಹೋಗುತ್ತೆ. ಇದು ಇರುವಂತಹ ಒಂದು ವಿಚಾರ. ಅದೇ ಕಡಲಿನಲ್ಲಿ ಇವರೇ ಹೇಳಿದ ಹಾಗೆ ಮಹಾ ದೊಡ್ಡ ದೊಡ್ಡ ಅಲೆಗಳು ಬರ್ತವೆ, ಆಮೇಲೆ ಆ ಅಲೆಗಳೆಲ್ಲ ಎಲ್ಲಿ ಹೋಗ್ತವೆ, ಸಮುದ್ರದಲ್ಲೇ ಇರ್ತವೆ. ಮತ್ತೆ ಬೇರೆ ಅಲೆಗಳು ಬರ್ತವೆ, ಮತ್ತೆ ಇಲ್ಲಿ ಬಂದ ಅಲೆ ಮತ್ತೆ ವಾಪಸ್ ಹೋಗುತ್ತೆ, ಮತ್ತೆ ಅಲೆಯಾಗಿ ಬದಲಾಗುತ್ತೆ. ಆ ರೀತಿ ಮಹಾಭೂತಾನಿ ಪಂಚೈವ ಸರ್ವಭೂತೇಷು ಭೂತಕೃತ್ ಅಕರೋತ್ತೇಷು ವೈಷಮ್ಯಂ ತತ್ತು ಜೀವೋ ನ ಪಶ್ಯತಿ. ಪ್ರತಿಯೊಬ್ಬ ಜೀವರ ದೇಹದಲ್ಲಿ, ಪರಿಸರದಲ್ಲಿ, ಪಂಚಭೂತಗಳಲ್ಲಿ ವೈಷಮ್ಯ ಉಂಟಾಗ್ತಾ ಇರುತ್ತೆ. ಜೀವರಿಗೆ ಅದನ್ನು ಗ್ರಹಿಸಿಕೊಳ್ಳುವಷ್ಟು ಸಾಮರ್ಥ್ಯ ಇರಲ್ಲ. ತುಂಬಿದ ಹೊಟ್ಟೆಯ ನಾವು ಮತ್ತೆ ಹಸಿವೆಯನ್ನು ಹೊಂದುತ್ತೇವೆ. ಅದು ಹೇಗೆ? ಅಲ್ಲೆಲ್ಲಿಂದಲೋ ಬಂದದ್ದು ಬೇರೆ 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 ತುಣುಕಾಗಿ ಒಟ್ಟಾಗಿದ್ದು. ಮೆಣಸಿನಕಾಯಿ ಬೇರೆ ಕಡೆಯಿಂದ ಬರ್ತದೆ,
ಅಕ್ಕಿ ಬೇರೆ ಕಡೆಯಿಂದ ಬರುತ್ತೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಹಾಗೆ ಬೇರೆಯಾಗಿ ಬಂದು ಒಂದು ಮುಷ್ಟಿ ಅನ್ನ ಆಗುತ್ತೆ. ಆ ಮುಷ್ಟಿ ಅನ್ನ ಶರೀರದೊಳಗಡೆ ಹೋಗುತ್ತೆ, ಇಲ್ಲಿ ಆಕಾಶವನ್ನ ತುಂಬತ್ತೆ, ಮತ್ತೆ ಇಲ್ಲಿ ಆಕಾಶ ಕ್ರಿಯೇಟ್ ಆಗತ್ತೆ. ಹೀಗೆ ಆದ್ರೆ ಜೀವರಿಗೆ ನಿತ್ಯ ನಡೆಯೋದೇ, ಅವ್ರೊಂದು ಸ್ವಲ್ಪ ಯೋಚನೆ ಮಾಡಿದ್ರಾಗತ್ತೆ, ಆದ್ರೆ ಆ ಯೋಚನೆ ಬರಲ್ಲ. ಇದೇ ರೀತಿ ಈ ಪಿಂಡಾಂಡದ ಮಾಡಲಲ್ಲಿ ಬ್ರಹ್ಮಾಂಡವನ್ನು ನೋಡಬೇಕು ಅಂತ ಅನ್ಸೋದೇ ಇಲ್ಲ. ಅಲ್ಲಿ ತನಕ ಬಂದು ವಾಪಸ್ ಹೊರಟೋಗ್ತಾರೆ. ಎಲೆಕ್ಸಿಸ್ ಕರೆಲೆಲ್ಲ ದೇವರ ಅರಿವು ಮಾನಸಿಕವಾಗಿ ನಮಗೆ ಸಹಾಯ ಮಾಡತ್ತೆ ಅಂತಂದ್ರೆ ವಿನಃ ದೇವರ ಸರ್ವೋತ್ತಮತ್ವದ ಬಗ್ಗೆ, ಇಚ್ಛಾಪೂರ್ವಕ ಕರ್ತೃತ್ವದ ಬಗ್ಗೆ ಅವರೇನು ಹೇಳಲಿಲ್ಲ. ಯಾಕೆ ಅಂದ್ರೆ ಪಾಪ ಅಲ್ಲಿ ತನಕ ರೀಚ್ ಇರಲಿಲ್ಲ. ಸಜ್ಜನ, ಬಹಳ ಸಜ್ಜನ ವ್ಯಕ್ತಿ. ಆದ್ರೆ ಈ ಯುಕ್ತಿ ಗೊತ್ತಾಗ್ಬೇಕಲ್ಲ, ಅದಕ್ಕೆ ತತ್ವ ಜೀವೋ ನ ಪಶ್ಯತಿ ಎಂದ್ರು. ಹಾಗೆ ಬಹಳ ಜನ ಸಜ್ಜನರಿದ್ದಾರೆ, ಅವರು ಇಲ್ಲಿ ತನಕ ಬಂದಿರ್ತಾರೆ, ವಾಪಸ್ ಹೊಟ್ಟೋಗ್ತಾರೆ. ಹಾಗಾಗತ್ತೆ. ಶಬ್ದ ಶ್ರೋತ್ರಂ ತಥಾ ಖಾನಿ ತ್ರಯಮಾಕಾಶ ಸಂಭವಂ ವಾಯೋಸ್ತ್ವಕ್ಸ್ಪರ್ಶನಂ ಚೇಷ್ಟಾ ತದೇ ತತ್ರಿತಯಂ ಸ್ಮೃತಂ. ಆಕಾಶದ ಪ್ರಸಾದ ಯಾವುದು ಅಂದ್ರೆ ಶಬ್ದ, ಕಿವಿ ಮತ್ತೆ ಈ ಒಳಗಡೆ ಇರುವ ಖಾಲಿ ಜಾಗಗಳು, ಇದು ಆಕಾಶದ ಪ್ರಸಾದ. ಗಾಳಿಯ ಪ್ರಸಾದ ಯಾವುದು? ಚರ್ಮ, ಸ್ಪರ್ಶ, ಕ್ರಿಯೆ. ತದೇ ತತ್ರಿತಯಂ ಸ್ಮೃತಂ ರೂಪಂ ಚಕ್ಷುಸ್ತಥಾ ವ್ಯಕ್ತಿ ತ್ರಿವಿಧಂ ತೇಜ ಉಚ್ಯತೆ. ತೇಜಸ್ಸಿನ ಯಾವುದು ಗೊತ್ತಿಲ್ಲದೆ ಇರುವಂಥದ್ದಲ್ಲ, ನಮಗೆ ಹೇಳಿದ್ಮೇಲೆ ಓ ಹೀಗೆ ಅಂತ ಅನ್ಸತ್ತೆ. ರೂಪಂ ಚಕ್ಷುಸ್ತಥಾ ವ್ಯಕ್ತಿ, ಎದುರುಗಡೆ ಇರುವ ರೂಪ, ಕಣ್ಣು ಮತ್ತೆ ಆ ಎರಡರ ನಡುವಣ ಸಂಬಂಧ ಅಭಿವ್ಯಕ್ತಿ, ಇದು ಅಗ್ನಿಯ ಕೆಲಸ. ರಸಕ್ಲೇದಶ್ಚ ಜಿಹ್ವಾಚ ತ್ರಯೋ ಜಲಗುಣ ಸ್ಮೃತಾ. ರಸ, ಕ್ಲೇದ ಅಂದ್ರೆ ಒದ್ದೆ, ಜಿಹ್ವ ಅಂದ್ರೆ ನಾಲಿಗೆ. ಆ ಮೂರು ಏನಿದೆ ಜಲಗುಣ ಸ್ಮೃತಾ, ನೀರಿನ ಗುಣ. ಘ್ರೇಯಂ ಘ್ರಾಣಂ ಚರೀರಂಚ ತೇತು ಭೂಮಿ ಗುಣಾಸ್ತ್ರಯ ಸರ್ವಂ ತನ್ವಯಮೇವೈತತ್ ಭೂತಂ ಸ್ಥಾವರ ಜಂಗಮಂ. ಘ್ರೇಯಂ ಆಘ್ರಾಣಿಸುವುದು, ಮೂಗು, ಆಮೇಲೆ ಶರೀರ, ಇವು ಭೂಮಿಯ ಪ್ರಾಡಕ್ಟ್. ಸರ್ವಂ ತನ್ಮಯಮೇವೈತತ್, ಅದರಿಂದಾಗಿ ಎಲ್ಲವೂ ಈ ಪಂಚಮಹಾಭೂತಗಳಿಂದಲೇ ಭೌತಿಕವೇ. ಪ್ರಲೀಯತೆ ಚೋದ್ಭವತಿ ತಸ್ಮಾನ್ ನಿರ್ದಿಶ್ಯತೆ ತಥಾ ಏವಂ ಬುದ್ಧ್ಯಾ ಪರಾಂ ಬುದ್ಧ್ವಾ ಭೂತಾನಾಮಾಗತಿಂ ಗತಿಂ. ಪ್ರಳಯದಲ್ಲಿ ಇದೇ ಪ್ರಲೀಯತೆ, ಪ್ರಳಯವನ್ನು ಹೊಂದುತ್ತದೆ, ಮತ್ತೆ ಇದೇ ಹುಟ್ಟತ್ತೆ. ಹೀಗೆ ಇರೋದು. ಈ ತರಹದ ಚಿಂತನೆಯಿಂದ ಇದರಾಚೆಗಿರುವ ತತ್ವವನ್ನ ತಿಳ್ಕೊಳ್ಬೇಕು. ಭೂತಾನಾಮಾಗತಿಂ ಗತಿಂ, ಜೀವರು ಬರೋದು ಮತ್ತೆ ಹೋಗೋದು. ಸಮವೇಕ್ಷ ಶನೈ ಸಮ್ಯಕ್ ಲಭತೆ ಶಮಮುತ್ತಮಂ ಮಹಾಭೂತಾನಿ ಪಂಚೈವ ಷಷ್ಠಂತು ಮನ ಉಚ್ಯತೆ. ಇದನ್ನು ನಿಧಾನವಾಗಿ ಕಂಡು ಒಳ್ಳೆಯ ಶಮ, ಆನಂದವನ್ನು ಪಡಿಬೇಕು. ಆರನೆಯದ್ದು ಮನಸ್ಸು. ಇಂದ್ರಿಯಾಣಿ ಮನಶ್ಚೈವ ವಿಜ್ಞಾನಾನ್ಯಸ್ಯ ಭಾರತ ಸಪ್ತಮಿ ಬುದ್ಧಿರಿತ್ಯಾಹು ಕ್ಷೇತ್ರಜ್ಞ ಪುನರಷ್ಟಮಃ. ಇಂದ್ರಿಯ, ಮನಸ್ಸು. ಈ ಮನಸ್ಸು ಅಂತನ್ನೋದು ತಿಳಿದುಕೊಳ್ಳುವಂಥದ್ದು. ಇಂದ್ರಿಯ ಮತ್ತೆ ಮನಸ್ಸುಗಳು ಜ್ಞಾನೇಂದ್ರಿಯ. ಸಪ್ತಮಿ ಬುದ್ಧಿರಿತ್ಯಾಹು, ಏಳನೆಯದ್ದು ಬುದ್ಧಿ. ಕ್ಷೇತ್ರಜ್ಞ ಪುನರಷ್ಟಮಃ, ದೇವರು ಏನಿದ್ದಾನೆ ಅವನು ಎಂಟನೇ ಅವನು, ಕ್ಷೇತ್ರಜ್ಞ. ಚಕ್ಷುರಾಲೋಕನಾಯೈವ ಸಂಶಯಂ ಕುರುತೆ ಮನಃ ಬುದ್ಧಿರಧ್ಯವಸಾನಾಯ
ಸಾಕ್ಷಿ ಕ್ಷೇತ್ರಜ್ಞ ಉಚ್ಯತೆ. ಚಕ್ಷು ಆಲೋಕನಾಯೈವ. ಕಣ್ಣಿರೋದು ನೋಡ್ಲಿಕ್ಕೆ, ಮನಸ್ಸಿನಿಂದ ಸಂಶಯ ಬರೋದು. ಎಷ್ಟು ಚಂದ. ಸಂಶಯ ಬರೋದು ಮನಸ್ಸಿನ ಕೆಲಸ. ಇದನ್ನ ಮಧ್ವಾಚಾರ್ಯರು ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಅಂದರು. ಯಾವ ದೋಷವೂ ಇರದೆ ಹೋದಾಗ ಆ ವಸ್ತುವಿನ ಬಗೆಗೆ ಸ್ಫುಟವಾದ ತಿಳಿವು, ಅದು ಒಳಗಿನಿಂದ ಬಂದದ್ದು ಒಂದು. ಅದಕ್ಕೆ ಸ್ವತಃ ಪ್ರಾಮಾಣ್ಯಂ. ಸ್ವರೂಪತಃ ಒಂದನ್ನು ತಿಳಿದ್ರೆ ಪ್ರಾಮಾಣ್ಯ, ಅಂದ್ರೆ ಸ್ವರೂಪ ಜ್ಞಾನ ಆಕ್ಟಿವ್ ಆದ್ರೆ ಪ್ರಾಮಾಣ್ಯ. ಅದೇ ಸ್ವರೂಪ ಜ್ಞಾನ ಆಕ್ಟಿವ್ ಆಗಿ ಆದ್ರೂ ಕೂಡ ಮನಸ್ಸು ಅಡ್ಡ ಬರುತ್ತೆ. ಸಂಶಯಂ ಕುರುತೆ ಮನಃ. ಮನಸ್ಸು ನಮ್ದಲ್ಲ, ಜೀವ ಸ್ವರೂಪದ ಹೊರಗಿನದ್ದು. ಅದಕ್ಕೆ ಅದನ್ನ ಪರತಃ ಅಂದ್ರು. ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ, ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ. ತಾರ್ಕಿಕರು ಅಂತ ಆಗಿ ಹೋದ್ರು ಈ ಜಗತ್ತಿನಲ್ಲಿ. ಅವರು ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಸ್ವತಃ ಅಂದ್ರು. ನಾವೇ ತಿಳ್ಕೊಂಡ್ರೆ ತಪ್ಪು, ತರ್ಕದ ದೃಢೀಕರಣ ಇದ್ರೆ ಸರಿ ಅಂತಂದ್ರು. ಸ್ವಲ್ಪ ವಿಜ್ಞಾನಿಗಳ ಹಿಂದಿನವರವರು. ಆಯ್ತಾ? ಬುದ್ಧಿರಧ್ಯವತಾನಾಯ. ಆಮೇಲೆ ಚರ್ಚೆ ಮಾಡುವಂಥದ್ದು, ಆಮೇಲೆ ನಿರಂತರವಾಗಿ ಅದನ್ನ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಅಧ್ಯವತಾನ ಅಂದ್ರೆ ನಿಶ್ಚಯ, ಅದು ಬುದ್ಧಿ ಮಾಡುವ ಕೆಲಸ. ಸಾಕ್ಷಿ ಕ್ಷೇತ್ರಜ್ಞ ಉಚ್ಯತೆ. ಸಾಕ್ಷಿ ನೇರವಾಗಿ ನೋಡಬಲ್ಲವ ಯಾರವನು? ಕ್ಷೇತ್ರಜ್ಞ ಉಚ್ಯತೆ. ಅವನು ಕ್ಷೇತ್ರಜ್ಞ. ಇದನ್ನೆಲ್ಲವನ್ನ ನೋಡಬಲ್ಲವ ಒಬ್ಬ ಇದ್ದಾನೆ, ಅವನು ಕ್ಷೇತ್ರಜ್ಞ. ಚಿಚ್ಛಕ್ತ್ಯಧಿಷ್ಠಿತಾ ಬುದ್ಧಿ ಚೇತನೇತ್ಯಭಿವಿಶ್ರುತ ಚೇತನಾನಂತರೋ ಜೀವ ತದಾ ವೇತ್ತಿ ಚ ಲಕ್ಷ್ಯತೆ. ಚಿಚ್ಛಕ್ತ್ಯಧಿಷ್ಠಿತಾ ಬುದ್ಧಿ. ನಾನು ಇಲ್ಲೊಂದು ಅರ್ಥ ಹೇಳಿದೆ, ಬುದ್ಧಿ ಅಂತಂದ್ರೆ ಜೀವಸ್ವರೂಪ ಅಂತ. ಹೇಗರ್ಥ ಆಗತ್ತೆ? ಮುಂದಿನ ಶ್ಲೋಕದಿಂದ ಅರ್ಥ ಆಗತ್ತೆ. ಚಿಚ್ಛಕ್ತಿ ಅಂದ್ರೆ ಸ್ವರೂಪಭೂತವಾದ ಚೇತನದ ತಿಳುವಳಿಕೆ ಶಕ್ತಿಯಿಂದ ಕೂಡಿರುವ ಬುದ್ಧಿಯನ್ನೇ ಚೇತನ ಅಂತ ಕರೀತಾರೆ, ಅಂದ್ರೆ ಜೀವಸ್ವರೂಪ. ಚೇತನಾನಂತರೋ ಜೀವ. ಚೇತನದಿಂದ ಅಂತರವಿರದವನು ಅನಂತರ. ಅನಂತರ ಅಂದ್ರೆ ಬಹಳ ಜನ ಮತ್ತೆ ಅಂತ, ಹೌದು ಮತ್ತೆ ಅನ್ನೋ ಅರ್ಥ ಇದೆ. ಎಡೆ ಬಿಡದೆ ಅಂತ, ಕೂಡಲೇ ಅಂತ ಅರ್ಥ. ಅಂತರ ಅಂತಂದ್ರೆ ಗ್ಯಾಪ್, ಅನಂತರ ಅಂದ್ರೆ ಗ್ಯಾಪ್ ಇರದವ. ನಾವು ಆಫ್ಟರ್ ಅನ್ನುವ ಅರ್ಥದಲ್ಲಿ ಏನ್ ಮಾಡ್ಬಿಟ್ಟಿದೀವಿ? ಅನಂತರ ಅಂತ ಬಳಸ್ತಾ ಇದ್ದೀವಿ. ವಸ್ತುತಃ ನಿರಂತರ ಅಂದ್ರು ಅನಂತರ ಅಂದ್ರು ಒಂದೇ ಅರ್ಥ. ಒಂದು ನನ್ ಪ್ರತ್ಯಯ, ಒಂದು ಉಪಸರ್ಗ. ಆಯ್ತಾ? ಆದ್ರೆ ನಮ್ಗೆ ಅನಂತರ ಮತ್ತೆ ನಿರಂತರ ಕಂಟಿನ್ಯೂ ಅನ್ನುವ ಅರ್ಥವನ್ನು ಕೊಡತ್ತೆ. ನಿರಂತರ ಗೊತ್ತು, ಅನಂತರ ಗೊತ್ತಿಲ್ಲ. ಅನಂತರಂ ಪ್ರವಹತಿ ಅಂದ್ರೆ ಗೊಂದಲಕ್ಕೀಡಾಗ್ತಾನೆ ಜನ, ಈಗೇನಿದೆ ಅಂತ. ಅದೆರಡು ಒಂದೇ ಅರ್ಥ. ಆದ್ರೆ ಮತ್ತೆ ಅನ್ನೋದಕ್ಕೆ ಅನಂತರ ಅಂತ ಹೇಳ್ತಾರಲ್ಲ, ಹೌದು ಕೂಡಲೇ ಅನ್ನುವುದನ್ನೇ ಮತ್ತೆ ಅಂತ ನಾವಿವತ್ತು ಹೇಳ್ತಾ ಇರೋದು. ಅದರಿಂದಾಗಿ ಒಂದು ಭಾಷೆಯನ್ನು ಪ್ರಯೋಗ ಮಾಡುವಾಗ ಒಂದು ಶಬ್ದದ ಹಿಂದೆ ಯಾವ ಮನಸ್ಥಿತಿ ಇದೆ ಅಂತ ಹೋಗ್ಬೇಕಾಗತ್ತೆ. ಅದರಿಂದಾಗಿ ಚೇತನಾನಂತರೋ ಜೀವ. ಚೇತನ ಅಂದ್ರೆ ಜೀವ. ತದಾ ವೇತ್ತಿ ಚ ಲಕ್ಷ್ಯತೆ. ಅವನೇ ತಿಳಿತಾನೆ, ತಿಳಿಯುವವನು ಅವನೇ ಅಂತ ಹೇಳಿ ಇದೆ. ನೋತ್ಸೃಜನ್ ವಿಸೃಜನಶ್ಚೈವ ಶರೀರಂ ದೃಶ್ಯತೆ ತಮಃ ತಸ್ಮಿನ್ಶ್ಚೇತೋಪಲಬ್ಧಿ ಸ್ಯಾತ್ ತಮೋ ವಾ ಸಾರಯಂತ್ಯುತ. ನೋತ್ಸೃಜನ್ ವಿಸೃಜನ್ಶ್ಚೈವ. ಶಾರೀರವಾದ ಅಜ್ಞಾನ, ಶಾರೀರಕವಾದ ಸಮಸ್ಯೆಗಳನ್ನ ಬಿಡೋದಿಲ್ಲ, ಹಿಡ್ಕೊಂಡು ಇರಲ್ಲ ಅವನು ಜ್ಞಾನವನ್ನು ಪಡೆಯುವಾಗ.
ತಸ್ಮಿನ್ಶ್ಚೇತೋಪಲಬ್ಧಿ ಸ್ಯಾತ್. ಯಾವಾಗ ಸ್ವರೂಪ ಕೆಲಸ ಮಾಡುತ್ತೆ ಆಗ ನೆಟ್ಟಿಗಿರ್ತಾನೆ. ತಮೋವಾ ಸಾರಯಂತ್ಯುತ, ಇಲ್ಲದಿದ್ದರೆ ತಮೋವಾ ಸಾರಯಂತಿ, ಅಜ್ಞಾನವನ್ನ ಈ ಇಂದ್ರಿಯಗಳು ಹೊಂದಿಸುತ್ತವೆ. ಹೊರಗಡೆ ಏನು ಕಾಣುತ್ತೆ ಅದನ್ನು ಕಣ್ಣು ಮುಚ್ಚಿ ನಂಬಿಬಿಡ್ತಾನೆ. ಎರಡು ಕಣ್ಣು ಕಾಣುವುದನ್ನ ಕಣ್ಮುಚ್ಚಿ ನಂಬುತ್ತಾನೆ. ಎರಡು ಕಣ್ಣು ಕಾಣದ್ದನ್ನ ಕಣ್ಮುಚ್ಚಿ ಕಾಣಬೇಕು ಅಂತ ನಮ್ಮ ಗುರುಗಳ ಮಾತು. ವಾಸ್ತವ ಏನಾಗ್ತಾ ಇದೆ ಇವಾಗ ಅಂದ್ರೆ ಎರಡು ಕಣ್ಣು ಕಂಡದ್ದನ್ನ ಕಣ್ಮುಚ್ಚಿ ನಂಬುತ್ತಾ ಇದ್ದಾನೆ. ಅದರ ಹಿಂದೆ ಏನೇನಿರಬಹುದು ಅಂತ ಯೋಚನೆ ಮಾಡಬೇಕು. ಊರ್ಧ್ವಂ ಪಾದ ತಲಾಭ್ಯಾಮ್ಯತ್ ಅವಾಂಗೂರ್ಧ್ನಶ್ಚ ಪಶ್ಯತಿ ಏತೇನ ತರವಮೇ ವೇದಂ ಸರ್ವಾಭಿರ್ವ್ಯಾಪ್ತಮಂತರಂ. ಊರ್ಧ್ವಂ ಪಾದ ತಲಾಭ್ಯಾಮ್ಯತ್, ನೋಡಿ, ಪಾದತಳದಿಂದ ಮೇಲ್ಗಡೆ ಎದ್ದನ್ನು ನೋಡುತ್ತಾನೆ, ಆಯ್ತಾ? ತಲೆಯಿಂದ ಕೆಳಗಡೆ ಎದ್ದದ್ದನ್ನು ನೋಡುತ್ತಾನೆ. ಇದರ ಆಚೆ ಕಾಲ ಕೆಳಗಡೆ ತಲೆಯ ಮೇಲೆ ಎರಡೂ ನೋಡಲ್ಲ. ಇದು ನಮ್ಮ ಮಿತಿ. ಏತೇನ ಸರ್ವಮೇ ವೇದಂ ಸರ್ವಾಭಿರ್ವ್ಯಾಪ್ತಮಂತರಂ ಇಂದ್ರಿಯಾಣೀಹ ವಿಜೇತವ್ಯಾನಿ ಕೃತ್ಸನಶಃ. ಅದರಿಂದಾಗಿಯೇ ಇಂದ್ರಿಯ ನಿಗ್ರಹ ಮಾಡಿ ಎನ್ನುವುದು. ಯಾಕೆಂದ್ರೆ ಇಂದ್ರಿಯಗಳನ್ನು ಮೀರಿ ನೋಡ್ಲಿಕ್ಕೆ ಬೇಕು ಅಂತ. ಇಂದ್ರಿಯಗಳದ್ದೇ ಸಾಮ್ರಾಜ್ಯ ಆಗಿಬಿಟ್ರೆ ಇಂದ್ರಿಯ ತಪ್ಪೇ ಕಾಣ್ತಾ ಇರೋದು ಕಂಡಿದೆ. ಏನ್ ಮಾಡೋದು? ಆಯ್ತಾ? ಪುರುಷೈರಿಂದ್ರಿಯಾಣೀಹ ವಿಜೇತವ್ಯಾನಿ ಕೃತ್ಸನಶಃ ಏತೇನ ಸರ್ವಮೇ ವೇದಂ ತಮೋರಜಶ್ಚ ಸತ್ವಂಚ ತೇಪಿ ಭಾವಾಸ್ತದಾಶ್ರಿತಾಃ. ಸಾತ್ವಿಕ ಭಾವ, ರಾಜಸ ಭಾವ, ತಾಮಸ ಭಾವ ಇವುಗಳನ್ನ ಇಂದ್ರಿಯಗಳು ಆವರಿಸಿರುತ್ತೆ, ಅಥವಾ ಇಂದ್ರಿಯಗಳನ್ನ ಇವುಗಳು ಆವರಿಸಿರ್ತವೆ. ಅದರಿಂದಾಗಿ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇಂದ್ರಿಯದ ಮೇಲಿದೆ. ಈ ಸತ್ವರಜಸ್ತಮೋ ಗುಣಗಳು ಹೊರಗಡೆಯಿನೆಂದು, ಹೊರಗಡೆಯ ಸತ್ವರಜಸ್ತಮೋ ಗುಣಗಳು ನಮ್ಮ ಇಂದ್ರಿಯಗಳನ್ನು ಆವರಿಸಿರುತ್ತೆ. ಆದ್ದರಿಂದ ನಮ್ಮ ಒಳಗಡೆಯ ಪ್ರಜ್ಞೆ ಹೊರಗಡೆ ಬರೋದಂತೆ ನೋಡಿಕೊಳ್ಳುತ್ತೆ. ಅದಕ್ಕಾಗಿಯೂ ಒಂದು ಇರೋದೇನೆಂದರೆ ಇಂದ್ರಿಯ ನಿಗ್ರಹ ಮಾಡಬೇಕು. ಏತಾಂ ಬುದ್ಧ್ವಾ ನರೋ ಬುದ್ಧ್ಯ ಭೂತಾನಾಮಾಗತಿಂ ಗತಿಂ ಸಮವೇಕ್ಷ ಶನೈಶ್ಚೈವ ಲಭತೆ ಶಮಮುತ್ತಮಂ. ಇದನ್ನ ತಿಳಿದುಕೊಂಡು, ಅಂದ್ರೆ ಹಾಗಾದ್ರೆ ಜೀವರು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅದನ್ನ ತಿಳಿಲಿಕ್ಕೆ ಕಣ್ಣಿನಿಂದಂತೂ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಭೂತಾನಾಂ ಆಗತಿಂ ಗತಿಂ, ಜೀವರು ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತ ಕೃಷ್ಣ ಹೇಳ್ತಾನೆ. ಕಾಣದ ಕಡೆಯಿಂದ ಬಂದವರು, ಕಾಣದ ಕಡೆಗೆ ಸಾಗುವವರು, ಮಧ್ಯದಲ್ಲಿ ನಡುವಿನಲ್ಲಿ ಕಾಣುವವರು, ಇದು ಇರುವಂಥದ್ದು. ಇವರನ್ನ ನಾವು ಬುದ್ಧಿಯಿಂದಲೇ ಕಾಣಬೇಕು. ಬುದ್ಧಿಯಿಂದ ಕಾಣೋದು ಹೇಗೆ? ಒಳ್ಳೆಯ ಪರಿಸರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ ಹಿಂದಣ ಹುಟ್ಟಿನಲ್ಲಿ. ಆದರೆ ಒಳ್ಳೆಯ ಪರಿಸರದಲ್ಲಿ ಹುಟ್ಟಿಯೂ ಕೂಡ ಕೆಟ್ಟವರಾಗಿದ್ದಾರೆ ಅಂತಂದ್ರೆ ಇನ್ನು ಮುಂದೆ ಬಹಳ ಸಮಸ್ಯೆಗಳಿದೆ ಅವರಿಗೆ. ಕೆಟ್ಟ ಪರಿಸರದಲ್ಲಿ ಹುಟ್ಟಿದರೂ ಕೂಡ ಒಳ್ಳೆಯ ಪರಿಸರಕ್ಕೆ ಬರಲಿಕ್ಕೆ ತವಕಿಸ್ತಾ ಇದ್ದಾರೆ. ಅವ್ರ ಪುಣ್ಯವೂ ಚೆನ್ನಾಗಿದೆ. ಒಳ್ಳೆಯ ಪರಿಸರದಲ್ಲಿ ಬಂದು ಒಳ್ಳೆಯ ಪರಿಸರದಲ್ಲಿ ಬಾಳ್ತಾ ಇದ್ದಾರೆ, ಅವರು ಪುಣ್ಯವಂತರು. ಈ ರೀತಿ ನಾವು ಬುದ್ಧಿಯಿಂದ ಕಾಣಬೇಕಾಗತ್ತೇ ವಿನಃ ಕಣ್ಣಿನಿಂದ ಕಾಣ್ಲಿಕ್ಕೆ ಆಗಲ್ಲ. ಎಲ್ಲಿಂದ ಬಂದ್ರು? ಓ ಬಂತು ನೋಡಿ, 6ನೇ ತಿಂಗಳಾಗ್ತಾ ಇದೆ, ಗರ್ಭಿಣಿ, 6ನೇ ತಿಂಗಳ ಗರ್ಭದಲ್ಲಿ ಜೀವ ಮನಸ್ಸು ಬಂದು ಸೇರ್ಕೊಳ್ತು, ಕಾಣತ್ತಾ? ಬೀಜ ಯಾವಾಗ ಮೊಳಕೆ ಹೊಡಿತು ಅಂತ ನೋಡ್ಲಿಕ್ಕಾಗಲ್ಲ. ಅಂಥದ್ದು ಜೀವ ಕಾಣುತ್ತಾ?
ದೇಹಾತಿರಿಕ್ತವಾದ ಆತ್ಮವನ್ನೇ ಒಪ್ಪದೆ ಎಲ್ಲಿದೆ ಆತ್ಮ ಎಲ್ಲಿದೆ ಆತ್ಮ ಅಂತ ಕೇಳ್ತಾರೆ. ನಾನೆಲ್ಲಿ 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 ಅಂತ ಕೇಳ್ಕೊಂಡಾಗದು. ಯಾಕಂದ್ರೆ ಅವನೇ ಹೇಳ್ತಾ ಇರೋದು ಎಲ್ಲಿದೆ ಎಲ್ಲಿದೆ ಅಂತ. ಅದು ಮನಸ್ಸಿಗೆ ಬಂದ ಸಂಶಯ. ಅದರಿಂದ ಬುದ್ಧಿಯಿಂದ ಇದನ್ನು ನೋಡಿದರೆ ಶಮಂ ಉತ್ತಮಂ ಲಭತೆ, ಸುಖವನ್ನು ಹೊಂದುತ್ತಾನೆ. ಬುದ್ಧಿಯಿಂದ ಇದನ್ನು ನೀನು ನೋಡದಿದ್ದರೆ ಸುಖವನ್ನು ಹೊಂದುವುದಿಲ್ಲ. ಯಾಕೆ ಗೊತ್ತಾ? ಇಂದ್ರಿಯ ನಿಗ್ರಹ ಬೇಡ ಅಂತ ಅನ್ಕೋತಾನೆ, ಉಚ್ಛೃಂಖಲವಾಗಿ ಮುಂದುವರಿತಾನೆ. ಅವಾಗಲೇ ಸಮಾಜದಲ್ಲಿ ದೊಂಬಿಯಾಗೋದು. ಖುಷಿ ಬಂದ ಹಾಗೆ ಒದ್ದಾಡೋದೇ ಅಲ್ವೇ ಸಮಾಜದಲ್ಲಿ ದೊಂಬಿಗೆ ಕಾರಣ. ಅದರಿಂದಾಗಿ ಸುಖವನ್ನು ಹೊಂದಬೇಕು ಅಂತಂದ್ರೆ ಈ ಸಮಾಜದ ಒಂದು ಲೀಸ್ಟ್ ಕ್ವಾಲಿಫಿಕೇಶನ್ ಏನು? ಸಮವೇಕ್ಷ ಶನೈಶ್ಚೈವ ಲಭತೆ ಶಮಮುತ್ತಮಂ ಏವಂ ಬುದ್ಧ್ವಾ ನರೋ ಬುದ್ಧ್ಯಾ ತಮವೇಕ್ಷ್ಯ. ಪ್ರಜ್ಞಾಪೂರ್ವಕವಾಗಿ ಇವುಗಳನ್ನು ಕಂಡು, ಜೀವರು ಕಾಣೋದಿಲ್ಲ ಅಂತ ಕಂಡು, ಈ ಪಂಚಭೂತಗಳ ಏರಿಳಿತವನ್ನ ಕಂಡು ಶಮಮುತ್ತಮಂ ಲಭತೆ. ಇದಕ್ಕೆ ಅನುಗುಣವಾಗಿ ಯಾವ ರೀತಿ ಇರಬೇಕು, ನನ್ನ ವರ್ತನೆ ಜಗತ್ತಿನ ವ್ಯವಸ್ಥೆಗೆ ಯಾವ ರೀತಿ ಸರಿ ಹೊಂದತ್ತೆ ಅಂತ ಯೋಚನೆ ಮಾಡಿ ಮುಂದುವರಿಬೇಕು. ಇಷ್ಟು 20 ಶ್ಲೋಕ ಆಯಿತು. ಇನ್ನು ಉಳಿದದ್ದು ನಾಳೆ ಮಾಡುವ. ಸರಿ, ಕೃಷ್ಣ.